ಈಗ ನಾನು ಬ್ಯಾಂಕಿಂಗ್ ಲಾ ಆ್ಯಂಡ್ ಪ್ರಾಕ್ಟೀಸ್ ಯೂನಿಟ್ 3 ಸೆಷನ್ 6 ಇದರಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ನಿಮಗೆ ನಾನು ವಿವರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ಯಾವ ವಿಷಯ ಬರ್ತದೆ ಅಂತಂದರೆ, ಈಗಾಗಲೇ ನೀವು ಪೇಯಿಂಗ್ ಬ್ಯಾಂಕರ್ ಯಾರು, ಅವನ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಏನು, ಅವನು ಯಾವ ಥರ ಪ್ರಿಕಾಷನ್ ತಗೊಳ್ಬೇಕು ಪೇಮೆಂಟ್ ಮಾಡುವಾಗ, ಆಮೇಲೆ ಹೇಗೆ ಪ್ರೊಟೆಕ್ಷನ್ ಸಿಗ್ತದೆ ಅವನಿಗೆ ಇಫ್ ಹ್ಯಾಸ್ ಡನ್ ಎನಿ ಮಿಸ್ಟೇಕ್ ಇನ್ ಮೇಕಿಂಗ್ ಪೇಮೆಂಟ್, ಈ ವಿಷಯಗಳ ಬಗ್ಗೆ ಈಗಾಗಲೇ ನೀವು ಕಲ್ತಿದ್ದೀರ. ಈಗ ಬರುವಂಥ ವಿಷಯ ಅಂದರೆ ಪೇಮೆಂಟ್ ಇನ್ ಡ್ಯೂ ಕೋರ್ಸ್. ಸಾಮಾನ್ಯವಾಗಿ ಈ ಶಬ್ದವನ್ನು ನಾವು ಪ್ರೊಟೆಕ್ಷನ್ ಟೈಮಲ್ಲಿ ಹೆಚ್ಚಿನ ಸಂದರ್ಭಗಳಲ್ಲಿ ಉಪಯೋಗ ಮಾಡ್ತೇವೆ. ಅಂದರೆ if the paying banker fulfill the condition, one of the condition as a payment in due course, ಆಗ ಅವನಿಗೆ ಆ ಸೆಕ್ಷನ್ನ ಪ್ರಕಾರ ಅವನಿಗೆ ಪ್ರೊಟೆಕ್ಷನ್ ಸಿಗ್ತದೆ. ಏನಿದು ಪೇಮೆಂಟ್ ಇನ್ ಡ್ಯೂ ಕೋರ್ಸ್? ನಾವು ವಿಲ್ ಸಿ ದಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ಪೇಮೆಂಟ್ ಇನ್ ಡ್ಯೂ ಕೋರ್ಸ್. Payment in due course is defined in the section 10 of the Indian Negotiable Instrument Act of 1881 as payment in due course means payment in accordance with the apparent tenor of the instrument in good faith and without negligency to any person in possession thereof under the circumstances which do not afford a reasonable ground for believing that he is not entitled to receive payment of the amount mentioned thereon. ಇದರ ಮೀನಿಂಗ್ ಏನು ಅಂತಂದರೆ, ಯೂಶ್ವಲ್ ಆಗಿ ನಾವು ಒಂದು ಪೇಮೆಂಟ್ ಮಾಡುವಾಗ, ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂದರೆ ಸಮಯಕ್ಕೆ ಸರಿಯಾಗಿ ಅಥವಾ ಸರಿಯಾದ ಸಮಯಕ್ಕೆ ನಾವು ಪಾವತಿ ಮಾಡುವಂಥ ವ್ಯವಸ್ಥೆಗೆ ನಾವು ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತ ಹೇಳ್ತೇವೆ. ಅಥವಾ ಕ್ಲಬ್ದ ಸಮಯಕ್ಕೆ ಪಾವತಿ ಮಾಡುವಂಥ ವ್ಯವಸ್ಥೆ, ಅಮೌಂಟನ್ನು ಪಾವತಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತ ಹೇಳ್ತೇವೆ. ಈಗ ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಮಾಡುವಾಗ ಅಂದರೆ ಸಂದರ್ಭಕ್ಕೆ ಸರಿಯಾಗಿ ನಾವು ಪೇಮೆಂಟ್ ಮಾಡುವಾಗ there are certain principles to be followed. ಅಂದರೆ what are the essential requirement of a payment in due course? ಅದನ್ನು ಪಾವತಿ ಮಾಡುವಾಗ ಏನೆಲ್ಲ ವಿಷಯಗಳನ್ನು ನಾವು ಗಮನದಲ್ಲಿಡಬೇಕು. The first point is about the payment in due course is the payment should be made in accordance with the apparent tenor of the instrument. ಅಂದರೆ the payment should be made ಅಂದರೆ ಪೇಮೆಂಟ್ ಪಾವತಿ ಮಾಡಬೇಕು ಇನ್ ಅಕಾರ್ಡೆನ್ಸ್ ವಿತ್ ದ ಇನ್ಸ್ಟ್ರಕ್ಷನ್ ಆಫ್ ದ ಪಾರ್ಟಿ ಆಸ್ ಇಟ್ ಇಸ್ ಅಪಿಯರ್ ಆನ್ ದ ಫೇಸ್ ಆಫ್ ದ ಚೆಕ್. ಯೂಶ್ವಲ್ ಆಗಿ ಪಾರ್ಟಿ ಯಾವ ಥರ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಆ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟಲ್ಲಿ ಅವರು ಬರೆದಿರ್ತಾರೆ. ಹೌ ಟು ಮೇಕ್ ಎ ಪೇಮೆಂಟ್ ಆನ್ ದ ಫೇಸ್ ಆಫ್ ದ ಚೆಕ್. ಈಗ ಫಾರ್ ಎಕ್ಸಾಂಪಲ್, ಇಫ್ ಇಟ್ ಈಸ್ ಎ ಸ್ಟೇಲ್ ಚೆಕ್, ಇಟ್ ಶುಡ್ ಬಿ ಪೇಡ್ ವಿದಿನ್ ಎ ರೀಸನಬಲ್ ಪೀರಿಯಡ್ ಆಫ್ಟರ್ ದ ಡೇಟ್ ಆಫ್ ಇಟ್ಸ್ ಇಶ್ಯೂ. ಅಂದರೆ ಒಂದು ಡೇಟನ್ನು ಫಿಕ್ಸ್ ಮಾಡಿರ್ತಾರೆ, ಆ ಡೇಟ್ನ ಒಳಗೆ ಅದನ್ನು ನಾವು ಬ್ಯಾಂಕಿಗೆ ಪ್ರೆಸೆಂಟ್ ಮಾಡಿ ಅಮೌಂಟನ್ನು ತೊಗೊಳ್ಳುವಂಥ ಒಂದು ವ್ಯವಸ್ಥೆ ಅದು. ಈಗ ಅದು ಆ ಡೇಟ್ನ ಒಳಗೆ ಅವ್ನು ತಗೊಳ್ಳೋದಿದ್ದರೆ, ಡೇಟ್ ಬಾರಾದರೆ ದ ಪರ್ಟಿಕ್ಯುಲರ್ ಚೆಕ್ ವಿಲ್ ಬಿಕಮ್ ಎ ಸ್ಟೇಲ್ ಚೆಕ್. ಅಂಥ ಸಂದರ್ಭದಲ್ಲಿ ಕೊಡಲಿಕ್ಕೆ ಬರೋದಿಲ್ಲ. ಎರಡನೇದೇನೆಂದರೆ, ಇಫ್ ಇಟ್ ಈಸ್ ಎ ಪೋಸ್ಟ್ ಡೇಟೆಡ್ ಚೆಕ್, ಇಟ್ ಶುಡ್ ಬಿ ಪೇಯ್ಡ್ ಓನ್ಲಿ ಆನ್ ದ ಡೇಟ್ ಮೆನ್ಷನ್ ದೇರ್ ಇನ್. ಅಂದರೆ ಪೋಸ್ಟೆಡ್ ಚೆಕ್ಕಲ್ಲಿ ಕೂಡ ಹಾಗೆ ಮುಂದಿನ ಫ್ಯೂಚರ್ ಡೇಟನ್ನು ಹಾಕಿ ಕೊಡ್ತಾರೆ. ಆ ಡೇಟ್ ಅಂದರೆ ಆ ಪರ್ಟಿಕ್ಯುಲರ್ ಡೇಟಿಗೆ ಚೆಕ್ಕನ್ನು ಪ್ರೆಸೆಂಟ್ ಮಾಡಬೇಕು ವಿನಃ ಅದರ ಮೊದಲು ಮಾಡಿದರೆ ಬ್ಯಾಂಕರ್ ವಿಲ್ ನಾಟ್ ಆಕ್ಸೆಪ್ಟ್ ದ ಚೆಕ್. ದಟ್ ಈಸ್ ವೈ ಹಿ ಹ್ಯಾಸ್ ಟು ಸಿ ದ್ಯಾಟ್ ದೋಸ್ ಪಾಯಿಂಟ್ ಟು ಬಿ ರಿಮೆಂಬರ್ ಅಟ್ ದ ಟೈಮ್ ಆಫ್ ಪ್ರೆಸೆಂಟಿಂಗ್ ದ ಚೆಕ್ ಫಾರ್ ಪೇಮೆಂಟ್. ಸೊ ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂದರೆ ಆ ಸಂದರ್ಭಕ್ಕೆ ಸರಿಯಾಗಿ ಹಣ ಪಾವತಿ ಆಗುವಂಥ ಒಂದು ಏನು ಕ್ರಮ. ಸೊ ಅದನ್ನು ನೀವು ಮೊದಲೇ ತಗೊಳ್ಳೋದು ನಂತರ ಪ್ರೆಸೆಂಟ್ ಮಾಡೋದು ಇಸ್ ನಾಟ್ ಬಿ ದ ವೇ ಆಫ್ ಪ್ರೆಸೆಂಟಿಂಗ್ ದ ಚೆಕ್. ಇನ್ನೊಂದು ಏನಂತಂದರೆ ಇದರಲ್ಲಿ ಈ ಫಾರ್ ಎಕ್ಸಾಂಪಲ್ ಕ್ರಾಸ್ಡ್ ಚೆಕ್, ನಾಟ್ ಓನ್ಲಿ ಸ್ಟೇಲ್ ಚೆಕ್, ಪೋಸ್ಟೆಡ್ ಚೆಕ್, ಕ್ರಾಸ್ಡ್ ಚೆಕ್ಕಲ್ಲಿ ಕೂಡ ಹಾಗೆ ಕೌಂಟ್ರಲ್ಲಿ ಅದನ್ನು ಪೇ ಮಾಡುವ ಏನು ಕ್ರಮ ಇಲ್ಲ. ಅದು ಯಾರಿಗೆ ಆ ಪರ್ಟಿಕ್ಯುಲರ್ ಇನ್ಸ್ಟ್ರೂಮೆಂಟಲ್ಲಿ ಬರೆದಿರ್ತಾರೋ ಅವರ ಅಕೌಂಟಿಗೆ ಹೋಗ್ತದೆ ವಿನಃ ಅದನ್ನು ನಾವು ಆನ್ ದ ಸ್ಪಾಟ್ ಕ್ಯಾಶನ್ನು ವಿಡ್ರಾ ಮಾಡುವ ಹಾಗಿಲ್ಲ, ಅಥವಾ ಪೇಯಿಂಗ್ ಬ್ಯಾಂಕರಿಗೆ ಅದನ್ನು ಪೇಮೆಂಟ್ ಮಾಡುವ ರೈಟು ಕೂಡ ಇಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ
So how it will be presented means how the check will be aware at the time of presentation, likewise it will be paid. ಯಾವ ಥರದಲ್ಲಿ ಅದು ಬ್ಯಾಂಕಲ್ಲಿ ಪ್ರೆಸೆಂಟ್ ಆಗ್ತದೋ ಆ ಥರದಲ್ಲಿ ಪೇಮೆಂಟ್ಗಳು ಕೂಡ ನಡೀತದೆ. ಸೊ ಸಂದರ್ಭ ಸರಿಯಾಗಿ ನಡೆಯುವಂಥ ಒಂದು ವ್ಯವಸ್ಥೆಯೇ ಪೇಮೆಂಟ್ ಇನ್ ಡ್ಯೂ ಕೋರ್ಸ್. ಇನ್ನೊಂದು ಏನಂತಂದರೆ ಸೆಕೆಂಡ್ ಪಾಯಿಂಟ್, ಪೇಮೆಂಟ್ ಶುಡ್ ಬಿ ಮೇಡ್ ಇನ್ ಗುಡ್ ಫೇತ್ ಆ್ಯಂಡ್ ವಿದೌಟ್ ನೆಗ್ಲಿಜೆನ್ಸಿ. ಅದರ ಅರ್ಥ ಏನಂದರೆ ಇಟ್ ಶುಡ್ ಬಿ ಮೇಡ್ ಹಾನೆಸ್ಟ್ಲಿ ಆ್ಯಂಡ್ ವಿತ್ ರೀಸನಬಲ್ ಸ್ಕಿಲ್ ಆ್ಯಂಡ್ ಕೇರ್. ಯಾವುದೇ ರೀತಿಯಲ್ಲಿ ಪೇಮೆಂಟ್ ಮಾಡುವಾಗ ದ ಪೇಯಿಂಗ್ ಬ್ಯಾಂಕರ್ ಹ್ಯಾಸ್ ಟು ಸಿ ದ್ಯಾಟ್ ಅಲ್ಲಿ ಯಾವ ಥರದ ಒಂದು ಗೊಂದಲಕ್ಕೆ ಏನೋ ಚಾನ್ಸ್ ಇರಬಾರ್ದು, ಮತ್ತು ನಿಜವಾಗಿ ಹಾನೆಸ್ಟ್ಲಿ ಸಿನ್ಸಿಯರ್ ಆಗಿ ಅದು ಏನಾಗಬೇಕು, ಪೇಮೆಂಟ್ ಆಗಬೇಕು. ಅದರಲ್ಲಿ ನೆಗ್ಲಿಜೆನ್ಸಿ ಇರಲೇಬಾರದು. ಸೊ ದ ಪೇಮೆಂಟ್ ಶುಡ್ ಬಿ ಮೇಡ್ ಇನ್ ಗುಡ್ ಫೇತ್ ಆ್ಯಂಡ್ ವಿದೌಟ್ ನೆಗ್ಲಿಜೆನ್ಸಿ, which means it should be made honestly and with reasonable skill and care. ಇಲ್ಲಿ ಏನಾಗ್ತದೆ, ಕೆಲವು ಸಂದರ್ಭಗಳಲ್ಲಿ ಬಿಲ್ಲನ್ನು ಅಥವಾ ಚೆಕ್ಕನ್ನು ಪ್ರೆಸೆಂಟ್ ಮಾಡುವಾಗ ಅದರಲ್ಲಿ ಏನಾದರೂ ಮಿಸ್ಟೇಕ್ಗಳಿದ್ರೆ, ಈಗ ಆನ್ ಆರ್ ಬಿಫೋರ್ ದ ಡೇಟ್ ಅವನು ಅದನ್ನು ಪೇಮೆಂಟ್ ಮಾಡಿದರೆ ಅಂಥ ಸಂದರ್ಭದಲ್ಲಿ he has to see that whether he has done the work properly. ಒಂದು ವೇಳೆ ಮೆಚುರಿಟಿ ಮೊದಲೇ ಅವನು ಕೊಟ್ಟೆ ಅಂತಂದರೆ then the paying banker will not get the protection according to the respective sections. That is why he has to see that there should not be any negligence in making the payment to the concerned person. So here he has to see that the payment should be made after the maturity only, and if a bill of exchange is paid before the last date of the grace, it is not a payment in due course. So ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಆ ಪರ್ಟಿಕ್ಯುಲರ್ ಡೇಟಲ್ಲಿ ಅದು ಪೇಮೆಂಟ್ ಆದರೆ ಮಾತ್ರ ಇಟ್ ಈಸ್ ಕಾಲ್ ಇಟ್ ಆಸ್ ಅ ಪೇಮೆಂಟ್ ಇನ್ ಡ್ಯೂ ಕೋರ್ಸ್. ಮತ್ತೆ ಆದರೆ ಅಥವಾ ಬಿಫೋರ್ ಆದರೆ ಅದು ಇಟ್ ಇಸ್ ನಾಟ್ ಕಾಲ್ ಇಟ್ ಆಸ್ ಅ ಪೇಮೆಂಟ್ ಇನ್ ಡ್ಯೂ ಕೋರ್ಸ್. ಇನ್ನೊಂದು ಏನಂದರೆ, ಪೇಮೆಂಟ್ ಮಸ್ಟ್ ಬಿ ಮೇಡ್ ಟು ಎ ಪರ್ಸನ್ ಹೂ ಈಸ್ ಇನ್ ಪೊಸೆಷನ್ ಆಫ್ ದ ಚೆಕ್. ದಟ್ ಮೀನ್ಸ್ ದ ಪೇಮೆಂಟ್ ಮಸ್ಟ್ ಬಿ ಮೇಡ್ ಟು ದ ಹೋಲ್ಡರ್ ಆಫ್ ದ ಚೆಕ್. ಯಾರಿಗೆ ಕೊಡಬೇಕು, ಯಾರ ಕೈಲಿರ್ತದೋ ಅವನಿಗೆ ಪೇಮೆಂಟ್ ಮಾಡಬೇಕು ವಿನಃ ಬೇರೆಯವರಿಗೆ ಅದನ್ನು ಮಾಡುವ ಹಾಗೆ ಇಲ್ಲ. ಸೊ ದ ಪೇಮೆಂಟ್ ಮಸ್ಟ್ ಬಿ ಮೇಡ್ ಟು ದ ಲಾಫುಲ್ ಹೋಲ್ಡರ್. ಇಫ್ ದ ಪೇಮೆಂಟ್ ಈಸ್ ನಾಟ್ ಮೇಡ್ ಟು ದ ಲಾಫುಲ್ ಹೋಲ್ಡರ್, ದ ಬ್ಯಾಂಕರ್ ಕೆನಾಟ್ ಗೆಟ್ ದ ಸ್ಟ್ಯಾಟ್ಯುಟರಿ ಪ್ರೊಟೆಕ್ಷನ್. ಆದ ಕಾರಣ ಯಾರ ಕೈಯಲ್ಲಿದೆ, ಯಾರಿಗೆ ಸಂಬಂಧಪಟ್ಟದಾದ ಚೆಕ್ ಅವನಿಗೆ ಪೇಯಿಂಗ್ ಬ್ಯಾಂಕರ್ ಏನು ಮಾಡಬೇಕು, ಪೇಮೆಂಟ್ ಮಾಡಬೇಕು ವಿನಃ ಬೇರೆಯವರಿಗೆ ಕೊಡೋ ಹಾಗಿಲ್ಲ, ಅಥವಾ ಅದನ್ನು ನಾವು ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತ ಹೇಳಲಿಕ್ಕೂ ಇಲ್ಲ. ಇನ್ನೊಂದು ಏನಂತಂದರೆ, ಇನ್ನೊಂದು ಪಾಯಿಂಟ್, ದ ಪೇಮೆಂಟ್ ಮಸ್ಟ್ ಬಿ ಮೇಡ್ ಇನ್ ಮನಿ ಓನ್ಲಿ, ನಾಟ್ ಇನ್ ದ ಫಾರ್ಮ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಾಮಿಸರಿ ನೋಟ್. ಸೊ ಇಟ್ ಶುಡ್ ಬಿ ಎ ಕ್ಯಾಶ್ ಪೇಮೆಂಟ್, ನಾಟ್ ಇನ್ ದ ಫಾರ್ಮ್ ಆಫ್ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಾಮಿಸರಿ ನೋಟ್. ಇವುಗಳೇನಾಗ್ತದೆ, ಇನ್ಸ್ಟ್ರೂಮೆಂಟ್ ಅಂತ ಹೇಳಲಿಕ್ಕಾಗ್ತದೆ ವಿನಃ ಇಟ್ ಈಸ್ ನಾಟ್ ಎ ಲಿಕ್ವಿಡ್ ಅಸೆಟ್ಸ್. ಸೊ ಯಾವುದೇ ಥರದ ಪೇಮೆಂಟ್ ಆನ್ ದ ಸ್ಪಾಟ್ ನಡೆಯುವಂಥದ್ದು ಇಟ್ ಶುಡ್ ಬಿ ಮೇಡ್ ಇನ್ ದ ಫಾರ್ಮ್ ಆಫ್ ಮನಿ ಓನ್ಲಿ, ನಾಟ್ ಇನ್ ದ ಫಾರ್ಮ್ ಆಫ್ ಬಿಲ್ ಆಫ್ ಎಕ್ಸ್ಚೇಂಜ್ ಆರ್ ಪ್ರಾಮಿಸರಿ ನೋಟ್. ಬಟ್ ದರ್ ಒನ್ ಆಪ್ಷನ್ ಈಸ್ ದೇರ್, ಇಫ್ ದ ಹೋಲ್ಡರ್ agrees to accept payment in other form, ಅಂದರೆ ಇದರ್ ಇನ್ ದ ಫಾರ್ಮ್ ಆಫ್ ಚೆಕ್ ಆರ್ ಇನ್ ದ ಫಾರ್ಮ್ ಆಫ್ ಪ್ರಾಮಿಸರಿ ನೋಟ್, ಈ ಥರ ಇದ್ದರೆ ಅವನೇನು ಮಾಡ್ಬೋದು, ಅವನು ಎಗ್ರಿ ಆಗಬೇಕು, ಯಾರು, ಹೋಲ್ಡರ್. ಇಫ್ ಹಿ ಈಸ್ ರೆಡಿ ಟು ಆಕ್ಸೆಪ್ಟ್ ಪೇಮೆಂಟ್ ಇನ್ ದ ಫಾರ್ಮ್ ಆಫ್ ಚೆಕ್ ಆರ್ ಡ್ರಾಫ್ಟ್ ಆರ್ ಬಿಲ್ ಆಫ್ ಎಕ್ಸ್ಚೇಂಜ್ ಆರ್ ಪ್ರಾಮಿಸರಿ ನೋಟ್, ದೆನ್ ದೆರ್ ಇಸ್ ನೋ ಪ್ರಾಬ್ಲಮ್ ಇನ್ ಮೇಕಿಂಗ್ ದ ಪೇಮೆಂಟ್. So that is why they must be, both the party must be sure about the transaction, how to make payment, how to get the amount. That is very, very important. Next one is, the person to whom the payment is made should be in the possession of the check. ಅವನ ಹತ್ರವೇ ಇರಬೇಕು, under circumstances which do not afford a reasonable ground for believing that he is not entitled to receive the payment of the check. So this is very important. One who is in a position of the title of the check, he has to receive the amount, and in the meantime the banker also see that the payment must be done. If he having a possession of the check, it should be done in proper way. Payment should be done in a in due course only. So that's why here
whenever there is a possibility of making payment, the payment should be made in the form of payment in due course. ಸೊ ಇಲ್ಲಿ ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ ಅಂದರೆ, ಇಫ್ ಎ ಬಿಲ್ ಪೇಬಲ್ ಟು ದ ಬ್ಯಾರರ್ ಹ್ಯಾಸ್ ಬಿನ್ ಲಾಸ್, ಕೆಲವು ಸಂದರ್ಭಗಳಲ್ಲಿ ಕೆಲವು ಕಂಡೀಷನ್ಸ್ಗಳು ಇರ್ತವೆ. ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ ಅಂದರೆ, ಇಫ್ ದ ಬಿಲ್ ಈಸ್ ಪೇಬಲ್ ಟು ದ ಬ್ಯಾರರ್ ಹ್ಯಾಸ್ ಬಿನ್ ಲಾಸ್ಟ್ ಆರ್ ಸ್ಟೋಲನ್, ಒಂದು ವೇಳೆ ಅವನ ಹತ್ರ ಇದ್ದ ಏನು ಇನ್ಸ್ಟ್ರೂಮೆಂಟ್ಗಳು ಅಥವಾ ಬಿಲ್ ಆಗಲಿ ಚೆಕ್ ಆಗಲಿ ಪ್ರಾಮಿಸರಿ ನೋಟು ಕಳೆದು ಹೋಯಿತು ಅಥವಾ ಕದ್ದು ಹೋಯಿತು ಅಂತಂದರೆ, ದ ಫೈಂಡರ್ ಹೂ ಪ್ರೆಸೆಂಟ್ ದ ಬಿಲ್ ಫಾರ್ ಪೇಮೆಂಟ್ ಆರ್ ಎ ಪೇಮೆಂಟ್ ಟು ದ ಫೈಂಡರ್ ವುಡ್ ನಾಟ್ ಬಿ ಎ ಪೇಮೆಂಟ್ ಇನ್ ಡ್ಯೂ ಕೋರ್ಸ್. ಒಂದೆರಡು ಯಾರಿಗೆ ಅದು ಸಿಕ್ಕಿದ್ದು ಅವನು ಹೋಗಿ ಅದನ್ನು ಪ್ರೆಸೆಂಟ್ ಮಾಡಿದರೆ ಅದನ್ನು ನಾವು ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಇನ್ನೊಂದು ಏನಂದರೆ, ಪೇಯಿಂಗ್ ಬ್ಯಾಂಕರ್ ಹ್ಯಾಸ್ ಟು ಸಿ ದ್ಯಾಟ್ ವೆದರ್ ಹಿ ಈಸ್ ದ ಒರಿಜಿನಲ್ ಓನರ್ ಆಫ್ ದಿ ಇನ್ಸ್ಟ್ರೂಮೆಂಟ್. ಒಂದು ವೇಳೆ ಅವನು ಗೊತ್ತಿದ್ದು ಕೂಡ ಪೇಮೆಂಟ್ ಮಾಡಿದರೆ, ದೆನ್ ದೆರ್ ಇಸ್ ನೋ ಸ್ಟ್ಯಾಟ್ಯೂಟರಿ ಪ್ರೊಟೆಕ್ಷನ್ ವಿಲ್ ಬಿ ಪ್ರೊವೈಡೆಡ್ ಟು ದ ಪೇಯಿಂಗ್ ಬ್ಯಾಂಕರ್. ಅದಕ್ಕೆ ಕಾರಣ ಅವನು ಪೇಯಿಂಗ್ ಬ್ಯಾಂಕರ್ ಕೂಡ ನೋಡಬೇಕು ಏನಂತಂದರೆ, ವೆದರ್ ದ ಚೆಕ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ಮಸ್ಟ್ ಬಿ ಡನ್ ಬೈ ದ ಆ್ಯಕ್ಚುಯಲ್ ಓನರ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಆರ್ ನಾಟ್. ಸೊ ಹಿಯರ್ ಇಫ್ ಹಿ ಹ್ಯಾಸ್ ಡನ್ in good faith, then that transaction is called it as a payment in due course. ಒಂದು ವೇಳೆ ಅವನಿಗೆ ಗೊತ್ತಿರೋದಿಲ್ಲ, ಅದು ಅವನಿಗೆ ಏನೋ ಹೀಗೆ ದಾರಿಯಲ್ಲಿ ಹೋಗುವಾಗ ಸಿಕ್ಕಿದ್ದು ಅಂತ ಅವನಿಗೆ ಗೊತ್ತಾಗದೆ ಯಾರು ಫೈಂಡರ್ ತಂದು ಪ್ರೆಸೆಂಟ್ ಮಾಡಿದರೆ ಅವನ ಬಗ್ಗೆ ಏನು ಇವನಿಗೆ ನಾಲೆಜ್ ಇಲ್ಲ ಅಂತಂದರೆ ಅವನು ಪೇಮೆಂಟ್ ಮಾಡಿದರೆ, ದ್ಯಾಟ್ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ ಈಸ್ ಕಾಲ್ಡ್ ಇಟ್ ಆಸ್ ಅ ಪೇಮೆಂಟ್ ಇನ್ ಡ್ಯೂ ಕೋರ್ಸ್. ಸೊ ದಟ್ ಇಸ್ ವೈ ಹಿಯರ್ we have studied about the payment in due course. ಅಂದರೆ ಸರಿಯಾದ ಸಮಯಕ್ಕೆ ಪಾವತಿಯಾಗುವಂತಹ ವ್ಯವಸ್ಥೆಯನ್ನು, ಅಮೌಂಟ್ ಪಾವತಿಯಾಗುವಂತಹ ವ್ಯವಸ್ಥೆಯನ್ನು ನಾವು ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತ ಹೇಳ್ತೇವೆ. ಇದು ಸಾಮಾನ್ಯವಾಗಿ ಪೇಯಿಂಗ್ ಬ್ಯಾಂಕರಿಗೆ ಏನು ಸ್ಟ್ಯಾಟ್ಯೂಟರಿ ಪ್ರೊಟೆಕ್ಷನ್ ಸಿಗ್ತದೋ ಅಂಥ ಸಂದರ್ಭದಲ್ಲಿ ಉಪಯೋಗವಾಗುವಂತಹ ಒಂದು ಏನು ವ್ಯವಸ್ಥೆ ಅಂತ ನಾವು ಹೇಳ್ಬೋದು. ಸೊ ಇಫ್ ದ ಪೇಮೆಂಟ್ ಈಸ್ ಆ್ಯಕ್ಚುಲಿ ಡನ್, then it is called as a payment in due course. ಸರಿಯಾದ ಕ್ಲಪ್ತ ಸಮಯಕ್ಕೆ ಅಮೌಂಟ್ ಪಾವತಿ ಆದರೆ ಅದನ್ನು ನಾವು ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂತಲೇ ಹೇಳ್ತೇವೆ. ಸೊ ಹಿಯರ್ there are options, multiple choice questions. Which electronic fund transfer system run on the basis of the deferred net settlement? ಇದನ್ನು ನೀವು ನೋಡಬೇಕಾಗ್ತದೆ. NEFT ಅಲ್ಲಿಯ, RTGS ಅಲ್ಲಿಯ, SMS ಅಲ್ಲಿಯ ಅಥವಾ BIFSC ಯಾವ ಸಂದರ್ಭಗಳಲ್ಲಿ ಇದನ್ನು ನಾವು ಆನ್ ದ ಬೇಸಿಸ್ ಆಫ್ ಡೆಫರ್ಡ್ ನೆಟ್ ಪೇಮೆಂಟ್ ಅಂಥೇಳಿ ನೋಡಬೇಕು, ಸೆಟ್ಲ್ಮೆಂಟ್ ಆಗ್ತದೆ ಅಂಥೇಳಿ. ಸೊ ಎರಡನೇದು, ಸೊ ಯು ಹ್ಯಾವ್ ಟು ಸಿ ದ್ಯಾಟ್ ದ ಆನ್ಸರ್ ಈಸ್ ಇನ್ ದ ಲಾಸ್ಟ್ ಪೇಜ್. ಅಬ್ಸರ್ವ್ ಇಟ್ ಫಸ್ಟ್ ಆ್ಯಂಡ್ ಥಿಂಕ್ ಅಬೌಟ್ ಇಟ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್. Second one, which of the first subsidiary bank of State Bank of India to do whole computerization of all its branches? ಇದರ ಸಬ್ಸಿಡರಿ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಇದ್ದು ಸಬ್ಸಿಡರಿ ಬ್ಯಾಂಕ್ ಯಾವುದು? ವಿಚ್ ಆಫ್ ದ ಫಸ್ಟ್ ಸಬ್ಸಿಡರಿ ಬ್ಯಾಂಕ್ ಆಫ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಟು ಡೂ ಹೋಲ್ ಕಂಪ್ಯೂಟರೈಸೇಷನ್ ಆಫ್ ಆಲ್ ಇಟ್ಸ್ ಬ್ರಾಂಚಸ್? ಸ್ಟೇಟ್ ಬ್ಯಾಂಕ್ ಆಫ್ ಪಟಿಯಾಲ, ಸ್ಟೇಟ್ ಬ್ಯಾಂಕ್ ಆಫ್ ಹೈದರಾಬಾದ್, ಸ್ಟೇಟ್ ಬ್ಯಾಂಕ್ ಆಫ್ ಸೌರಾಷ್ಟ್ರ, ಸ್ಟೇಟ್ ಬ್ಯಾಂಕ್ ಆಫ್ ಟ್ರಾವಂಕೋರ್. ಅದನ್ನು ಮತ್ತೆ ನೀವಾಗಿ ಇದನ್ನು ಬರೀ, ನಾನು ಆನ್ಸರ್ ಹೇಳಲಿಕ್ಕೆ ಹೋಗೋದಿಲ್ಲ. ಸಿ ದಟ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್, ವಿಚ್ ಈಸ್ ದ ಫಸ್ಟ್ ಬ್ಯಾಂಕ್ ಟು ಇಂಟ್ರೊಡ್ಯೂಸ್ ಕ್ರೆಡಿಟ್ ಕಾರ್ಡ್ ಇನ್ ಇಂಡಿಯಾ? ಕ್ರೆಡಿಟ್ ಕಾರ್ಡನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು? ಫಸ್ಟಿಗೆ ಬ್ಯಾಂಕ್ ಆಫ್ ಇಂಡಿಯಾ, ಗ್ಲೋಬಲ್ ಟ್ರಸ್ಟ್ ಬ್ಯಾಂಕ್, ಇಂಡಸ್ ಇಂಡ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ವಿಚ್ ಬ್ಯಾಂಕ್ ಫಸ್ಟ್ introduced credit card in India? Next one, which is the first change in banking sector of India after independence? So first changes ಯಾವ ಇದರಲ್ಲಿ ಬಂದಂಥದ್ದು ಒಂದು ಆಫ್ಟರ್ ಇಂಡಿಪೆಂಡೆನ್ಸ್? ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್, ಸೋಷಿಯಲ್ ಕಂಟ್ರೋಲ್ ಆನ್ ಬ್ಯಾಂಕ್, ಎಸ್ಟಾಬ್ಲಿಷ್ಮೆಂಟ್ ಆಫ್ SBI, ಎಸ್ಟಾಬ್ಲಿಷ್ಮೆಂಟ್ ಆಫ್ RBI. ಇದನ್ನು ನೋಡಿ ಫೈಂಡ್ ಔಟ್ ಮಾಡಿ. ಸ್ವಲ್ಪ ಟಫ್ ಇದೆ, ಬಟ್ ಯು ಹ್ಯಾವ್ ಟು ಐಡೆಂಟಿಫೈ ಇಟ್. ನೆಕ್ಸ್ಟ್ ಒನ್, the following one is absolutely essential for a special crossing. ಸ್ಪೆಷಲ್ ಕ್ರಾಸಿಂಗ್ ಮಾಡುವಾಗ ಏನು ಅವಶ್ಯಕತೆ ಇದೆ? ಯಾವುದೋ ಒಂದು ಇದರಲ್ಲಿ ಬಹಳ ಇಂಪಾರ್ಟೆಂಟ್. 2 parallel transverse line, words and company, words not negotiable, name of a banker.
ಸೊ ಸ್ಪೆಷಲ್ ಕ್ರಾಸಿಂಗ್ ಮಾಡುವಾಗ ಯಾವ ಒಂದು ಪರ್ಟಿಕ್ಯುಲರ್ ಥಿಂಗ್ಸ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ನಾವು ಲೆಫ್ಟ್ ಕಾರ್ನರಲ್ಲಿ ಹಾಕುವಂತಹ ಟಾಪ್ ಮೋಸ್ಟಲ್ಲಿ 2 ಪ್ಯಾರಲಲ್ ಟ್ರಾನ್ಸ್ವರ್ಸ್ ಲೈನ, ಅಥವಾ ಯಾರಿಗೆ ನಾವು ಆ್ಯಂಡ್ ಕಂಪೆನಿ ಅಂತ ಕೊಡ್ತೇವೆ ಅವರಿಗೆ, ಅಥವಾ ನಾಟ್ ನೆಗೋಷಿಯಬಲ್ ಯಾರಿಗೂ ಅದನ್ನು ಟ್ರಾನ್ಸ್ಫರ್ ಮಾಡೋ ಹಾಗಿಲ್ಲ, ನೆಗೋಸಿಯೇಷನ್ ಮಾಡೋ ಹಾಗಿಲ್ಲ, ಅಥವಾ ನೇಮ್ ಆಫ್ ದ ಬ್ಯಾಂಕರ್ ಅಂತ ನೋಡಿ. 6.1 Interest payable on savings bank account is regulated by state government, deregulated by RBI, regulated by RBI, regulated by finance minister. So ಇದನ್ನು ಯಾರು ನಿಶ್ಚಯ ಮಾಡ್ತಾರೆ? ಇಂಟ್ರೆಸ್ಟ್ ಪೇಬಲ್ ಆನ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಈಸ್ ಆ್ಯಕ್ಚುಲಿ ಡಿಸೈಡೆಡ್ ಬೈ ಹೋಮ್. ಇದನ್ನು ಮತ್ತೆ ನೋಡಿ, ಆನ್ಸರ್ ಇದೆ ಅದರಲ್ಲಿ. ಸೊ ಹಿಯರ್ ದ ಆನ್ಸರ್ ಫಾರ್ ದ MCQ question. So with these few words, I would like to end my today's topic about payment in due course. Hope you understood properly. Thanking you all, and thanks to the subject experts, content developer, as well as the chairman of the CP board.